ಮಮತಾ ಅವರು GK ಮೈಸೂರಿಂದ. ಗುರುಗಳೇ, ನನಗೆ ಕೆಲಸದ ವಿಷಯದಲ್ಲಿ ಬಹಳ ಅಸಮಾಧಾನವಿದೆ. ಇನ್ನೊಂದು, ನನ್ನ ಆರೋಗ್ಯದಲ್ಲಿಯೂ ವ್ಯತ್ಯಾಸವಿದೆ. ಕಾರಣ ಏನು ಗುರುಗಳೇ ಅಂತ. ಮಮತಾ ಅವರದ್ದು 28/4/1993 12:45 ಮಧ್ಯರಾತ್ರಿ ದಾಟಿದ ಮೇಲೆ AM ಹುಟ್ಟಿದ್ದಾರೆ. ಪುನರಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದಾರೆ. ನಿಮ್ಮ ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶೆ ನಡೀತಾ ಇದೆ. 15/1/2026 ಶನಿ ದಶಾ ರಾಹುಭುಕ್ತಿ. ನೋಡಿ, ಈ ರಾಹುಭುಕ್ತಿ ನಿಮ್ಮ ಜಾತಕದಲ್ಲಿ ರೋಗಾಧಿಪತಿಯಾದ ಗ್ರಹದೊಂದಿಗೆ ಇರುವ ಲಕ್ಷಣ ಇದೆ. 6ನೇ ಸ್ಥಾನವು ರೋಗಸ್ಥಾನ. ಅದರಿಂದಾಗಿ ಈ ಭಾವಾಧಿಪತಿಯಾದಂತಹ ಗ್ರಹವು ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಸಮಾಧಾನವಾದ ಸ್ಥಾನದಲ್ಲಿರುವುದರಿಂದ ಅಥವಾ ನೀಚ ರಾಶಿಯಲ್ಲಿರುವುದರಿಂದ ಈ ಒಂದು ದೈಹಿಕ ಆರೋಗ್ಯದ ದೋಷಗಳು, ಋತುಚಕ್ರದ ಸಮಸ್ಯೆ, ನಿಮ್ಮ ಜಾತಕದಲ್ಲಿ ಕುಜದೋಷವೂ ಇದೆ. ಹಾಗಾಗಿ ಋತುಚಕ್ರದ ಸಮಸ್ಯೆಗಳು, ದೇಹ ಕ್ಷೀಣತೆ ಆಗುವುದು, ವಿಟಮಿನ್ಸ್ಗಳು ಕಡಿಮೆ ಆಗುವುದು, ತಲೆ ಸುತ್ತಿದ ಅನುಭವಗಳುಂಟಾಗುವುದು, ಈ ಎಲ್ಲ ದೈಹಿಕವಾಗಿ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದರಿಂದ ಇದೆ. ಇದಕ್ಕೆ ತಾವು ವೈದ್ಯರ ಸಲಹೆಯನ್ನು, ಧನ್ವಂತರಿ ಜಪಹೋಮವನ್ನು ಮಾಡುವುದು ಒಳ್ಳೆಯದು. ಒಂದು. ಇನ್ನೊಂದು, ನಿಮಗೆ ಕೆಲಸದ ಬಗ್ಗೆ ಕೇಳಿದ್ದೀರ. ನೋಡಿ, ನಾಡಿದ್ದು 2024 ಮೇ 1ನೇ ತಾರೀಕಿನ ನಂತರ ಗುರುಗ್ರಹವು ವೃಷಭ ರಾಶಿಯನ್ನು ಪ್ರವೇಶ ಮಾಡುವುದರಿಂದಾಗಿ ಮಿಥುನ ರಾಶಿಯವರಿಗೆ ರಾಶಿಯಿಂದ ಅವನು ಕರ್ಮಾಧಿಪತಿಯಾಗಿ ವ್ಯಯದಲ್ಲಿದ್ದದರಿಂದಾಗಿ ಇದ್ದ ಉದ್ಯೋಗವನ್ನು ಬದಲಾಯಿಸಿಕೊಳ್ಳುವ ಲಕ್ಷಣ 99% ಉಂಟಾಗುತ್ತೆ. ಆದರೂ ಪ್ರಯೋಜನ ಇಲ್ಲ. ಈ ದಶಾಕಾಲದಲ್ಲಿ ಬುಧ ಮಹಾರ್ದಶಾಕಾಲ ಬಂದರ ಮೇಲೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವೈಯಕ್ತಿಕದಲ್ಲಿ, ನಿಮ್ಮ ಸಂಸಾರಿಕದಲ್ಲಿ, ನಿಮ್ಮ ಬದುಕಿನಲ್ಲಿ ಹೊಸ ಬದಲಾವಣೆಗಳೆಲ್ಲ ಉಂಟಾಗುವ ಕಾಲ ಬುಧ ದಶೆ ಬರಬೇಕು. ಅಲ್ಲಿಂದ ನಂತರದಲ್ಲಿ ನಿಮ್ಮ ಉದ್ಯೋಗದಲ್ಲಿಯೋ, ವ್ಯವಹಾರದಲ್ಲಿಯೋ, ಸಂಸಾರಿಕದಲ್ಲಿಯೋ ಹೊಸ ಬದಲಾವಣೆಗಳನ್ನು ಕಾಣುವ ಎಲ್ಲ ಯೋಗಗಳು ಉಂಟಾಗುತ್ತೆ. ಅಲ್ಲಿಯ ತನಕ ಇದ್ದ ಉದ್ಯೋಗವನ್ನು ಬದಲಾಯಿಸಿದರೂ ಅದನ್ನು ಬಂದಷ್ಟು ಭಗವಂತನ ಅನುಗ್ರಹ ಅಂತ ತಿಳಿದುಕೊಳ್ಳುವುದೇ ನಿಮಗೆ ಒಳ್ಳೆಯದು. ಇನ್ನು ಕೆಲಸದ ವಿಷಯದಲ್ಲಿ ಈ ಒಂದು ಬುಧ ದಶ ಬಂದ ಮೇಲೆ 2026 ನಂತರ ಎಲ್ಲ ರೀತಿಯ ಒಳ್ಳೆಯ ಬದಲಾವಣೆಗಳನ್ನು, ನೀಚಭಂಗ ರಾಜಯೋಗ, ಸ್ವಲ್ಪ ಶ್ರಮದಲ್ಲಿ ಅಧಿಕ ಸಂಪತ್ತನ್ನು ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ತಾವು ಮಾಡಬೇಕಾದದ್ದು, ಪ್ರತಿ ಸೋಮವಾರ ಶನಿವಾರ ಶಿವದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ, ಶಿವಪೂಜೆಯನ್ನು, ಬಿಲ್ವಪತ್ರೆ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯದು. ಶನಿದೇವರ ಸೇವೆಯನ್ನು ಮಾಡ್ತಾ ಬರುವುದು ಬಹಳ ಒಳ್ಳೆಯದು. ಇಷ್ಟು ಮಾಡಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಜಯರಾಮ್ ಅಂಥೇಳಿ ಬೆಂಗಳೂರಿಂದ. ಯೋಗ ನನಗೆ ಯಾವಾಗ ಬರುತ್ತೆ ತಿಳಿಸಿ. 4/4/1994 1:45 ಮಧ್ಯಾಹ್ನ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಜನನ. ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶೆಯಲ್ಲಿ ತಾವಿದ್ದೀರ. ರಾಹು ದಶೆಯಲ್ಲಿ ಈಗ ನಡೀತಾ ಇರುವಂತಹ ದಶಾಭುಕ್ತಿ 17/11/2024 ರಾಹುದಶಾ ಕೇತುಭುಕ್ತಿ ವಿರಾಮವಾಗಿ ನಂತರ ರಾಹುದಶಾ ಶುಕ್ರಭುಕ್ತಿ ಬರುತ್ತೆ. ಈ ರಾಹುದಶಾ ಶುಕ್ರಭುಕ್ತಿ ಕಳತ್ರಕಾರಕನಾದಂತಹ ಶುಕ್ರನು ನಿಮ್ಮ ಮಂಗಳ ಕೆಲಸಕ್ಕೆ, ವಿವಾಹಕ್ಕೆ ಅನುಗ್ರಹವನ್ನು ಕೊಡ್ತಾನೆ. ಈ ಒಂದು 2024 ಅಂತಿಮವಾಗಿ 2025 ಮಧ್ಯಮದಲ್ಲಿ ನಿಮ್ಮ ಪಾಲಿಗೆ ಮಂಗಳ ಕೆಲಸ ನೆರವೇರುವ ಎಲ್ಲ ಯೋಗಗಳು ಚೆನ್ನಾಗಿದೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ನಾಗದೇವರಿಗೆ ನಿರಂತರ ಸೇವೆಯನ್ನು ಮಾಡ್ತಾ ಬನ್ನಿ. ಕ್ರೋಧ, ಉದ್ವೇಗ, ಸಮಾಧಾನಕರವಾಗಿ ಮಾತನಾಡುವುದಕ್ಕೆ ಮಹತ್ವ ಕೊಡಿ. ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆ,
ವಿವಾಹ ಮುಂಚಿತವಾಗಿ ನೀವು ಕದಳಿ ವಿವಾಹವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನೇರವಾಗಿ ಬಹಳ ದಿನದಿಂದ ಕಾಯ್ತಾ ಇದ್ದೆ, ಹುಡುಗಿ ನನಗೆ ಸೆಟ್ಟಾಯಿತು ಅಂತ ಹೇಳಿ ತಕ್ಷಣವಾಗಿ ವಿವಾಹಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ನಿರ್ಧಾರ ಮಾಡಬೇಡಿ. ಕದಳಿ ವಿವಾಹ ಮಾಡಿ ನಂತರ ಈ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಹುಡುಗಿಯನ್ನು ನೋಡುವ ಪ್ರಯತ್ನ ಮಾಡಿ. 2024 ಅಂತಿಮ, 2025 ಅಂತಿಮದ ಒಳಗೆ ತಮಗೆ ಮದುವೆ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಪೃಥ್ವಿರಾಜ್, ಉಡುಪಿಯಿಂದ. ಗುರುಗಳಿಗೆ ನನ್ನ ಉದ್ಯೋಗದಲ್ಲಿ ನನಗೆ ಬಡ್ತಿ ಪ್ರಾಪ್ತಿಯಾಗುವ ಸಮಯ ಹೇಳ್ಬೋದಾ? 21/8/1997 5 ಗಂಟೆ ಬೆಳಗಿನ ಜಾವದಲ್ಲಿ ಜನನ. ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿಯಲ್ಲಿ ಜನನಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಕೇತು ದಶೆ ನಡೀತಾ ಇದೆ. 6/7/2031 ಇಸ್ವಿಯವರೆಗಿದೆ. ಯಾವಾಗ ಪ್ರಾರಂಭ ಆಗುತ್ತೆ? 6/7/2024 ಜುಲೈ ತಿಂಗಳ, ಇದೇ ನಾಡಿದ್ದು ಬರುವ ಜುಲೈ ತಿಂಗಳಲ್ಲಿ ಕೇತು ದಶೆ ಪ್ರಾರಂಭಗೊಳ್ಳುತ್ತೆ. 7 ವರ್ಷ ಕಾಲ ಇರುತ್ತೆ. ಈಗ ಬುಧ ದಶೆಯಲ್ಲಿ ಶನಿ ಭುಕ್ತಿಯ ಸಮಯ. ಸ್ವಲ್ಪ ಜಾಗ್ರತೆ ಮಾಡಬೇಕು. ಗಡಿಬಿಡಿ ಮಾಡಿ ಇದ್ದ ಕೆಲಸವೂ ಇಲ್ಲ ಅಥವಾ ಬೇರೆ ಕೆಲಸವೂ ಇಲ್ಲ ಅಂತ ಹೇಳುವ ಕೆಲವು ಅನುಭವಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ನಿಮಗೆ ಶಾಸ್ತ್ರದಿಂದ ಒಂದು ಮಾತನ್ನು ಹೇಳುವುದಾದರೆ 2024 ಅಂತಿಮ ಸಂದರ್ಭಗಳಲ್ಲಿ ಪರಸ್ಥಳ ವಾಸ ಮಾಡುವ ಯೋಗ, ವಿದೇಶಕ್ಕೆ ಹೋಗುವ ಯೋಗ ಏನಾದರೂ ನೀವು ಪ್ರಯತ್ನ ಮಾಡಿ, ಹೋಗುವ ಯೋಗ ಇದೆ. ಒಳ್ಳೆಯ ಬದಲಾವಣೆಗಳು ಅಲ್ಲಿಂದ ಪ್ರಾರಂಭಗೊಳ್ಳುತ್ತೆ. ಈಗಿರುವಂತಹ ಉದ್ಯೋಗವು 6ಕ್ಕೆ ಹೋಗುವುದಿಲ್ಲ, 3ರಿಂದ ಕೆಳಗೆ ಇಳಿಯುವುದಿಲ್ಲ. ಇದೇನು ಉತ್ತಮವಾದ ಸಮಯ, ಉತ್ತಮವಾದ ಕೆಲಸ, ಉತ್ತಮವಾದ ಆದಾಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ಗ್ರೋತ್, ನಿಮ್ಮ ಜಾತಕದಲ್ಲಿ ಗುರು ಸ್ವಲ್ಪ ಮಕರ ರಾಶಿಯಲ್ಲಿರುವುದರಿಂದ ಅವರು ಬಹಳ ಕಾಲದವರೆಗೂ ಅವರ ಜಾತಕದಲ್ಲಿ ಅವರ ಶ್ರಮ ಅಧಿಕವಾಗಿರುತ್ತೆ, ಅವರಿಗೆ ಅಭಿವೃದ್ಧಿ ನಿಧಾನವಾಗಿರುತ್ತೆ. ನೀವು ನಿರಂತರವಾಗಿ ದತ್ತಾತ್ರೇಯ ಪ್ರಾರ್ಥನೆಯನ್ನು, ವಿಷ್ಣುವಿನ ಸಹಸ್ರನಾಮ ಪಾರಾಯಣವನ್ನು, ನಿಮ್ಮ ಕಮ್ಯುನಿಟಿಯ ಗುರುಗಳ ಪಾದಪೂಜೆಯನ್ನು, ಸೇವೆಯನ್ನು ಮಾಡ್ತಾ ಬರಬೇಕು. ಪ್ರತಿದಿನ ಗುರು ಜಪವನ್ನು ಮಾಡುವುದು ಬಹಳ ಒಳ್ಳೆಯದು. ಈ ಕ್ರಮವನ್ನು ತಾವು ಅಳವಡಿಸಿದರೆ ಮುಂದೆ ಒಳ್ಳೆಯದಾಗಬಹುದು. ವಿದೇಶ ಪ್ರಯಾಣವೇ ನಿಮ್ಮ ಜಾತಕಕ್ಕೆ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡುವ ಲಕ್ಷಣ ಇದೆ ಅಂತ ಹೇಳ್ತೇನೆ. ನಮಸ್ಕಾರ.